ಯೆಹೋವನೇ, ನನ್ನ ಪಾಲು ನೀನೇ, ನಿನ್ನ ವಾಕ್ಯಗಳನ್ನು ಕೈಕೊಳ್ಳುವೆನೆಂದು ನಿರ್ಣಯಿಸಿಕೊಂಡಿದ್ದೇನೆ. ಬುಧವಾರ 8 ಏಪ್ರಿಲ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಶ್ರೀ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯದ 21ನೇ ವಚನ. ಯೇಸು ಅವರಿಗೆ, ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಅಂದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರ ಶುಭೋದಯ. ಯೇಸು ಕ್ರಿಸ್ತನು ಪುನರುತ್ಥಾನದಿಂದ ಎದ್ದು ಬಂದು ಶಿಷ್ಯರಿಗೆ ಸಮಾಧಾನವನ್ನು ಮತ್ತು ಉತ್ತೇಜನವನ್ನು ಉದ್ದೇಶವನ್ನು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕಳುಹಿಸಿಕೊಡುವುದು. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಉದ್ದೇಶ ತನ್ನ ತಂದೆಯ ಉದ್ದೇಶವಾಗಿತ್ತು, ದೇವರ ಚಿತ್ತ ನೆರವೇರಿಸುವುದು. ತಂದೆ ಯೇಸು ಕ್ರಿಸ್ತನನ್ನು ಲೋಕದಲ್ಲಿ ಬಂದು ತನ್ನ ಪ್ರಾಣವನ್ನು ಇಡೀ ಲೋಕದ ಮಾನವರ ಪಾಪಕ್ಕೋಸ್ಕರವಾಗಿ ಆ ಕ್ರೂಜೆಯಲ್ಲಿ ಸಮರ್ಪಿಸಬೇಕೆಂಬುದಾಗಿ ದೇವರು ಯೇಸು ಕ್ರಿಸ್ತನನ್ನು ಕಳುಹಿಸಿಕೊಟ್ಟನು. ಅಂದರೆ ದೇವರ ಪ್ರೀತಿಯನ್ನು ಸಾರುವುದಕ್ಕೂ, ದೇವರ ರಾಜ್ಯದ ಕುರಿತಾಗಿ ಹೇಳುವುದಕ್ಕೂ ಮತ್ತು ತಾನೇ ಕ್ರೂಜೆ ಹೊರುವುದಕ್ಕೂ ಹಾಗೂ ಎಲ್ಲರನ್ನು ದೇವರ ಬಳಿಯಲ್ಲಿ ಸಂಧಾನ ಮಾಡಿಸುವುದಕ್ಕೂ ದೇವರು ಯೇಸು ಕ್ರಿಸ್ತನನ್ನು ಕಳುಹಿಸಿದ್ದನು. ಯೇಸು ಕ್ರಿಸ್ತನು ತಂದೆಯ ಚಿತ್ತದಂತೆ ಸುವಾರ್ತೆಯನ್ನು ಸಾರಿ ಅದ್ಭುತಗಳನ್ನು ಮಾಡಿ ಕ್ರೂಜೆಯಲ್ಲಿ ಸಮರ್ಪಿಸಿಕೊಂಡು ಸತ್ತು ಹೂಣಲ್ಪಟ್ಟು 3ನೇ ದಿವಸದಲ್ಲಿ ದೇವರಿಂದ ಎಬ್ಬಿಸಲ್ಪಟ್ಟನು. ಹೋಗುವಾಗ ಶಿಷ್ಯರಿಗೆ ಸಮಾಧಾನ ಹೇಳುತ್ತಾ, ಧೈರ್ಯ ತುಂಬುತ್ತಾ, ಈ ಲೋಕದಲ್ಲಿ ದೇವರು ಯೇಸುವನ್ನು ಕಳಿಸಿದ ಹಾಗೆ ಯೇಸು ಶಿಷ್ಯರನ್ನು ಕಳಿಸಿದನು. ಸಮಾಧಾನ ಸಾರಲಿಕ್ಕೂ, ದೇವರ ಪ್ರೀತಿ ತೋರಿಸಲಿಕ್ಕೂ, ದೇವರ ರಾಜ್ಯದ ಕುರಿತಾಗಿ ಜನರಿಗೆ ಹೇಳುವುದಕ್ಕೂ ಹಾಗೂ ವಿಶೇಷವಾಗಿ ಯೇಸು ಕ್ರಿಸ್ತನ ಜೀವನ, ಮರಣ, ಪುನರುತ್ಥಾನ ಮತ್ತು ಮುಂದಣ ಲೋಕದ ನಿತ್ಯ ಜೀವದ ನಿರೀಕ್ಷೆ ಸಾರಲು ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಕಳಿಸಿದನು. ಕರ್ತನಲ್ಲಿ ಪ್ರಿಯರೇ, ಯೇಸುವನ್ನು ನಂಬಿದಂಥ ಪ್ರತಿಯೊಬ್ಬರೂ ಕೂಡ ತನ್ನ ಶಿಷ್ಯರ ಹಾಗೆ ಯೇಸುವಿನ ಪ್ರೀತಿಯನ್ನು ಲೋಕದಲ್ಲಿ ಹಂಚುತ್ತಾ ದೇವರ ರಾಜ್ಯಕ್ಕೆ ನಾವು ಸೇರಿ ತಿರುಗಿ ದೇವರೊಂದಿಗೆ ಸಂಧಾನವಾಗುವ ಹಾಗೆ ನಾವು ಜನರಿಗೆ ಪ್ರೀತಿ ತೋರಿಸಿ, ದೇವರ ಕಾರ್ಯ ಹೇಳಿ, ದೇವರ ಕಡೆಗೆ ನಡೆಸಿ, ದೇವರೊಂದಿಗೆ ಸಂಧಾನ ಮಾಡಿಸುವಂಥವರಾಗಬೇಕು. ಕರ್ತನೇ, ದಯಮಯ ಸ್ವಾಮಿ, ಕೃಪೆಯಿಂದ ತುಂಬಿಸಿದ್ದಿ, ಅದ್ಭುತಗಳನ್ನು ಮಾಡುತ್ತಿ, ಮಾಡಿದಂಥ ಎಲ್ಲ ಕಾರ್ಯಗಳಿಗೂ ನಿನಗೆ ಸ್ತೋತ್ರ. ಕೈ ಹಿಡಿದು ನಡೆಸು, ನೀನು ಮಹಿಮೆ ಹೊಂದಿಕೊ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.